ಮುಳಬಾಗಿಲಲ್ಲಿ ಅಲ್ಲಿ ಬಜಾರ್ ಬೀದಿ ಅಂತ ಅಂಗಡಿ ಮೇಲೆ ಹಾಕಿದ್ದಾರೆ. ಕಲ್ಲಲ್ಲಿ ಹಳೆ ಕಲ್ಲು ಹೊಸ ಕಲ್ಲು ಅಲ್ಲಿ ಅಂಬೇಡ್ಕರ್ ಬೀದಿ ಅಂತ ಹಾಕಿದ್ದಾರೆ. ಎಸ್ ಸೊ ನಿಮ್ಮ ಪ್ರಕಾರ ಅಲ್ಲಿ ಕಲ್ಲು ಹಾಕಿರ್ತಕ್ಕಂಥ ವರ್ಷ ಎಷ್ಟು ವರ್ಷ ಆಗಿರ್ಬೋದು ಸರ್? ಸರ್, ಸುಮಾರು ವರ್ಷಗಳ ಹಿಂದೆ ನಮ್ಮ ದಲಿತ ಮುಖಂಡರು ಹೋರಾಟಗಳ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳು ತಂಗರಾಜ್ ಸಾಹೇಬ್ರು ಅಂತಿದ್ದರು, ಅವರ ಹತ್ರ ಆದೇಶ ಪಡೆದು ಆಗಿನ ಹೋಮ್ ಮಿನಿಸ್ಟರ್ ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ಎಲ್ಲ ತಾಲೂಕಿನ ಮುಖಂಡರುಗಳು, ದಲಿತ ಮುಖಂಡರುಗಳು, ಅದರಲ್ಲಿ ವಿಶೇಷವಾಗಿ ನಮ್ಮ ಗುಡುಗನಾರಾಯಣಪ್ಪನವರು, ಅವರ ಶ್ರಮ ಜಾಸ್ತಿ ಇದೆ. ಅವ್ರ ಜೊತೆಗೆ ಎಲ್ಲ ಸಂಘಟನೆಗಳು ಒಗ್ಗೂಡಿ ಇದು ಬಜಾರು ಅಂದರೆ ಚೆನ್ನಾಗಿರಲ್ಲ, ಪೆದ್ದ ಬಜಾರು ಅಂತ ಜನ ಹೇಳ್ತಾ ಇದ್ದಾರೆ, ಅದಕ್ಕೆ ಅರ್ಥ ಇರಲ್ಲ. ಮನೆ ಅಂದರೆ ಮನೆ ಯಾರ ಮನೆ ಅಂತ ಕೇಳ್ತಾರೆ. ಅದರಿಂದ ಪೆದ್ದ ಬಜಾರು ದೊಡ್ಡ ಬಜಾರು ಅಂತ ಆದರೆ ಅದು ಲಂಗು ಲಗಾಮಿಲ್ದಿರ ಆಗೋಗಿತ್ತು. ಆ ಒಂದು ಕಾರಣದಿಂದ ಹೋರಾಟಗಳ ಮುಖಾಂತರ ನಮ್ಮ ಹಿರಿಯರೆಲ್ಲ ಸೇರಿ ನಮಗೆ ಈ ದೊಡ್ಡ ಬಜಾರನ್ನು ಮಾರ್ಪಾಟು ಮಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರಸ್ತೆ ಅಂತ ನಾಮಕರಣ ಮಾಡಬೇಕು ಅಂತೇಳ್ಬಿಟ್ಟು ಹೋರಾಟಗಳ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳು ತಂಗರಾಜ್ ಸಾಹೇಬರಿದ್ದಾಗ ನಮ್ಮ ಮುಖಂಡರುಗಳೆಲ್ಲ ಸೇರಿ ಆದೇಶ ಪಡೆದು ಆವಾಗಲೇ ನಾಮಕರಣ ಆಗಿದೆ. ಆ ನಾಮಕರಣ ಆಗಿದ್ದಾಗ ಆಗಿನ ಕಾಲಕ್ಕೆ ತಗ್ಗಟ್ಟಾಗಿ ಚಿಕ್ಕದೊಂದು ಕಲ್ಲಿನಲ್ಲಿ ಗೋಡೆ ಕಟ್ಟಿ ಗೋಡೆ ಮೇಲೆ ಅಂಬೇಡ್ಕರ್ ರಸ್ತೆ ಅಂತೇಳ್ಬಿಟ್ಟು ತೋರಿಸಿದರು. ಕ್ರಮೇಣ ಆ ಕಾಲಕ್ಕೆ ಅದು ಅಷ್ಟು ಮಾತ್ರ ಮಾಡಿರೋದು, ಅವರಿಗೆ ನಾನು ಕೃತಜ್ಞತೆಗಳನ್ನು ಹೇಳ್ತೀನಿ. ಅದೊಂದು ಸಾಧನೆ. ಈಗ ಕಾಲ ಬದಲಾವಣೆ ಆಗಿ ಈಗ ಕಂಪ್ಯೂಟ್ರಿಗೆ ಬಂದಿರೋದ್ರಿಂದ ನಾವು ಅದನ್ನು ಅಬ್ಸರ್ವೇಷನ್ ಮಾಡಿದ್ವಿ. ಏನು ಕೆಲವರೆಲ್ಲ ಎತ್ಕೊಂಡೋಗಿ ಕೆಲವರು ಅಂದರೆ 100ಕ್ಕೆ 100 ಜನನೂ ವಿದ್ಯಾವಂತರು ಬುದ್ಧಿವಂತರಾಗಿದ್ದಾರೆ, ತಿಳುವಳಿಕೆ ಹಾಕಿರ್ತಾರೆ. ಅದರಲ್ಲಿ ಸ್ವಲ್ಪ ಜನ 1% ಜನ ಕಸ ಎತ್ಕೊಂಡಾಗ ಅಲ್ಲಿ ಆಗ್ಬಿಡೋದು. ಏನೋ ನೆಲದಲ್ಲಿ ಬೋರ್ಡ್ ಐತಲ್ಲ, ಗೋಡೆ ಕಟ್ಟಿರೋದು, ಅದರಲ್ಲಿ ಕಸ ಎತ್ಕೊಂಡು ಆಗ್ಬಿಡೋದು. ಈ ಬೀದಿ ನಾಯಿಗಳೆಲ್ಲ ಅಲ್ಲಿ ಸ್ವಲ್ಪ ಗಲೀಜು ಮಾಡೋದು. ಯಾಕೆಂದರೆ ಅವು ಮಾತು ಬರಲ್ಲ, ಬುದ್ಧಿಹೀನದ ಪ್ರಾಣಿಗಳವು. ಅಲ್ಲಿ ಕಸ ಮಾಡೋದು, ಅಲ್ಲಿ ಗಲೀಜು ಮಾಡೋದು. ಈ ಬುದ್ಧಿಹೀನರು ನೈಟೆಲ್ಲ ಓಡೋವರೆಲ್ಲ ಅಲ್ಲಿ ಕಸ ಹಾಕೋದು, ಅಲ್ಲಿ ಗಲೀಜು ಏನೋ ಮಾಡ್ತಾಯಿದ್ರಿ. ಅದು ಆ ಕಾಲಕ್ಕೆ ಈ ಕಾಲಕ್ಕೆ ಡಿಫ್ರೆನ್ಸ್ ಆಗೋಯ್ತು. ಅದನ್ನು ನಾವು ಅಲ್ಲಿ ತಿಳಿದುಕೊಂಡು ಮಾನ್ಯ ಜನಪ್ರಿಯ ಶಾಸಕರಾದ ಸಮೃದ್ಧಿ ಮಂಜಣ್ಣವರು ಅಂಬೇಡ್ಕರ್ ಜಯಂತಿ ಪೂರ್ವಭಾವಿ ಸಭೆಯಲ್ಲಿ ನಾವು ಅದನ್ನು ಪ್ರಸ್ತಾವ ಮಾಡಿದ್ವಿ. ಪ್ರಸ್ತಾವ ಮಾಡಿದಾಗ ಈ ಥರ ಆಗಿದೆ, ಅಂಬೇಡ್ಕರ್ ಬೋರ್ಡ್ ಭೂಮಿಗಿಂತ ಕೆಳಗಡೆ ಹೋಗ್ಬಿಟ್ಟಿದೆ. ಅದು ಆ ಕಾಲದಲ್ಲಿದ್ದು. ಈಗ ರೋಡು ವರ್ಷಕ್ಕೊಂದ್ಸಲನೋ 2 ವರ್ಷಕ್ಕೊಂದ್ಸಲನೋ ಅಭಿವೃದ್ಧಿ ಆಗ್ತಾಯಿದ್ರೆ ಹೈಟ್ ಬರ್ತಾ ಇರ್ತದೆ, ಅದು ಕೆಳಕ್ಕೆ ಹೋಗ್ಬಿಟ್ಟಿದೆ. ಅಲ್ಲಿ ಕಸ ಕಡ್ಡಿ ಎಲ್ಲ ಹಾಕಿ ಗಲೀಜು ಮಾಡ್ತಾಯಿದ್ದಾರೆ ಈ ತೀರ ಅಂತ ನಾವು ಅವ್ರಿಗೆ ಮನವರಿಕೆ ಮಾಡಿದಾಗ ಆಗ ಅವ್ರೇನು ಮಾಡಿದಾರೆ ಅಂದರೆ, ನೀವು ಅದನ್ನು ಒಳ್ಳೆ ಸ್ಟೋನ್ನಲ್ಲಿ ಹೈಟ್ ಇರೋ ಥರ ನೀವು ಅಭಿವೃದ್ಧಿ ಮಾಡಿ ಅಂತ ಹೇಳಿದ್ರು. ಅದಕ್ಕೆ ಸರ್ಕಾರದಿಂದನೂ ಏನೂ ಬೇಡ, ನಾವು ಅದೇ ಕಮ್ಯುನಿಟಿಯಲ್ಲಿ ಅವರ ಆಶೀರ್ವಾದ ಪಡೆದು ಇವತ್ತು ತಾವು ಏನು ಹೇಳಿದ್ರಿ 135 ಕೋಟಿನೋ 140 ಕೋಟಿನೋ ಜನಸಂಖ್ಯೆಗೆ ವಿಶ್ವ ಮಾದರಿಯಲ್ಲಿ ಸಂವಿಧಾನ ಕೊಟ್ಟಿರ್ತಕ್ಕಂಥ ಮಹಾನ್ ಭಾವನಿಗೆ ನಾವು ಏನಾದರೂ ಒಂದು ಮಾಡಬೇಕು. ಇಷ್ಟೆಲ್ಲ ನಮ್ಗೆ ಮಾಡಿದ್ಮೇಲೆ ನಮಗೆ ಇಷ್ಟೆಲ್ಲ ಮಾಡಿದ್ಮೇಲೆ ನಾವು ಅವ್ರಿಗೇನಾದರೂ ಒಂದು ಮಾಡಬೇಕಂತೇಳಿ ಸರ್ಕಾರದಿಂದ ಆಗಲಿ ಇನ್ನೊಬ್ಬರಿಂದ ಆಗಲಿ ಯಾರಿಂದನೂ ಡೊನೇಷನ್ ಪಡೆದಿರ ನಾವು ಅದೇ ಕಮ್ಯುನಿಟಿಯಲ್ಲಿ ಹುಟ್ಟಿರೋದ್ರಿಂದ ನಾವೇ ಅದನ್ನು ಕೊಡುಗೆ ರೂಪದಲ್ಲಿ ಮಾಡಿ ನಾವು ಅದನ್ನು ರೆಡಿ ಮಾಡಿಸ್ಕೊಡ್ತೀವಿ ಅಂತ ಮಾನ್ಯ ಶಾಸಕರಿಗೆ ಹೇಳಿದ್ವಿ. ಅದೇ ರೀತಿಯಲ್ಲಿ ಅಂಬೇಡ್ಕರ್ ಜಯಂತಿ ದಿನ ಏಪ್ರಿಲ್ 14ರಂದು ಅಂಬೇಡ್ಕರ್ ಜಯಂತಿ ದಿನಾನೇ ಆ ಒಂದು ಸ್ಟೋನ್ ಎಲ್ಲ ರೆಡಿ ಮಾಡಿ ಮತ್ತು ಕಲ್ಲಿನೆಲ್ಲ ಡ್ರೆಸ್ಸಿಂಗ್ ಮಾಡಿ ಅದನ್ನು ಜೋಡಣೆ ಮಾಡಿ ಮಾನ್ಯ ಶಾಸಕರ ಕೈಯಿಂದನೇ ಅದನ್ನು ಉದ್ಘಾಟನೆ ಮಾಡಿಸಿ ಆಗ ಅಂಬೇಡ್ಕರ್ ರಸ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಟೂರಿಸಮ್ನಿಂದ ಬರೋರಿಗಾಗಲಿ ಸಾರ್ವಜನಿಕರಿಗಾಗಲಿ ಪ್ರವಾಸಿಗರಿಗಾಗಲಿ ಇದು ಅಂಬೇಡ್ಕರ್ ರಸ್ತೆ ಅಂತ ಹೇಳ್ಬಿಟ್ಟು ಒಳ್ಳೆ ಮಾರ್ಗದರ್ಶನ ನೀಡೋ ರೀತಿಯಲ್ಲಿ ಆ ಒಂದು ಬೋರ್ಡನ್ನು ನಿರ್ಮಾಣ ಮಾಡಿದ್ವಿ. ಅದರಿಂದ ಸಾರ್ವಜನಿಕರಿಗೆ ಅನುಕೂಲ ಆಗ್ತಾಯಿದೆ. ಸಾರ್ವಜನಿಕರು ಕೂಡ ಯಾರಾದರೂ ಫೋನ್ ಮಾಡಿ ನೀನು ಎಲ್ಲಿದ್ದೀಯ ಅಂತ ಹೇಳಿದ್ರೆ ಪೆದ್ದ ಬಜಾರು ದೊಡ್ಡ ಬಜಾರು ಹೊರಟೋಯ್ತು, ಅಂಬೇಡ್ಕರ್ ರಸ್ತೆಯಲ್ಲಿದ್ದೀನಿ, ಅಂಬೇಡ್ಕರ್ ರಸ್ತೆಯಲ್ಲಿ ನಾನು ಇದ್ದೀನಿ, ಇಂಥ ಅಂಗಡಿಯಲ್ಲಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಮ್ಮ ಕಮಿಷನರವರು ತುಂಬ ನಮಗೆ ಸಾಥ್ ಕೊಟ್ಟಿದ್ದಾರೆ. ಅದು ಅಂಬೇಡ್ಕರ್ ರಸ್ತೆ ಬೇಡ ನಾವು ಹಂಗೆ ಹಿಂಗೆ ಹೇಳ್ಬಿಟ್ಟು ಅನೇಕ ಒತ್ತಡಗಳು ಬಂತು. ಅದಕ್ಕೂ ಕೂಡ ನಮ್ಮ ಕಮಿಷನರ್ ಶ್ರೀಧರ್ ಅವರು ಕಿವಿ ಕೊಡದೆ ಇಂಥ ಮಹಾನ್ ಭಾವನ ಒಂದು ರಸ್ತೆಯನ್ನು ನೀಡೋದಕ್ಕೆ ಯಾಕೆ ಈ ಥರ ಮಾಡ್ತಾಯಿದ್ರೆ, ಅದು ಆದೇಶ ಇದೆ, ಗೌರ್ಮೆಂಟ್ ಆದೇಶ ಇದೆ. ಈಗ ಯಾರೋ ದಾನಿಗಳು ಮಾಡ್ತಾಯಿದ್ದಾರೆ, ಮಾಡಲಿ, ನಿಮಗೂ ಏನಾದರೂ ಅವಶ್ಯಕತೆ ಇದೆ ಬೇರೆ ಇದು ಮಾಡೋದಂದರೆ ನೀವು ಒಳ್ಳೆಯ ಕೆಲಸ ಮಾಡೋಂಗಿದ್ರೆ ನಿಮ್ಮ ಸಾಥ್ ನಾನು ಕೊಡ್ತೀನಿ. ಅದರಿಂದ ಈ ಒಂದು ಕಾರ್ಯಕ್ಕೆ ಅಡ್ಡ ಬರೋದು ಚೆನ್ನಾಗಿರಲ್ಲ ಅಂತ ಅವರು ಮನವೊಲಿಸಿ ಅವರನ್ನು ಮತ್ತು ಈ ಕಡೆ 2 ಸಮುದಾಯಗಳನ್ನು ಒಗ್ಗೂಡಿಸಿ ಐಕ್ಯತೆಯಿಂದ ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ನಿಜವಾಗ್ಲೂ ಹೇಳಬೇಕಾದ್ರೆ ಕಮಿಷನರ್ ಶ್ರೀಧರ್ ಅವರು ಕೂಡ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಸೊ ಈಗ ನಗರಸಭೆಯಲ್ಲಿ ಮೆನ್ಷನ್ ಆಗಿದೆ ಎಸ್ ಸೊ ಅಂಬೇಡ್ಕರ್ ಬೀದಿ ಅಂತ ಆಗಿದೆ.
ಸೊ ಈಗ ನೀವು ನಗರಸಭೆಯಲ್ಲಿ ಕೆಲಸ ಮಾಡ್ತಾ ಇದ್ರೆ, ಸೇವೆ ಮಾಡ್ತಾ ಇದ್ರೆ, ನಿಮ್ಮ ನಗರಸಭೆ ಕಡೆಯಿಂದನೇ ಅವೇರ್ನೆಸ್ ಕೊಟ್ಟು ಏನು ಅಂಗಡಿ ಮೇಲೆ ಬಜಾರ್ ಅಂತ ಹಾಕಿದ್ರೆ ಅದನ್ನ ತೆಗೆಸ್ಬಿಟ್ಟು ಅಂಬೇಡ್ಕರ್ ಬೀದಿ ಅಂತ ಮಾಡ್ಬೋದಲ್ವಾ? ಈಗಾಗಲೇ ಆ ಒಂದು ವಿಚಾರ ಪ್ರಗತಿಯಲ್ಲಿದೆ. ಏನು ತಾವು ಹೇಳಿದ್ರಲ್ಲ ಇದಾ ಹಂಗೆ ಅಂಬೇಡ್ಕರ್ ಬೀದಿ ಅಂತ ನೀವು ಬರೆದಿದ್ದೀರಾ, ಅದು ಒಳ್ಳೆಯ ವಿಚಾರನ ಅಂತ ಹೇಳ್ತಾ ಇದ್ದೀರಾ. ಮತ್ತು ಅಂಗಡಿಗಳಲ್ಲಿ ಆ ಅಂಗಡಿ ಮಾಲೀಕನ ಹೆಸರಾಕಿ ಇಲ್ಲ ಅವರ ದೇವರ ಹೆಸರುಗಳಾಕಿ ಕೆಳಗಡೆ ಅಂಬೇಡ್ಕರ್ ಬೀದಿ ಅಂತಲೇ ಬರ್ಸಿ ಅಂತ ತಾವು ಹೇಳ್ತಾ, ಅದು ಒಳ್ಳೆಯ ಮಾತೆ. ಅದು ಪ್ರಗತಿಯಲ್ಲಿದೆ. ಈಗ ಹಂತ ಹಂತವಾಗಿ ಈಗಾಗಲೇ ಎಲ್ಲ ಅಂಗಡಿಗಳಿಗೂ ಕೂಡ ನೋಟಿಸ್ ಕೊಟ್ಟಿದ್ದಾರೆ. ಈ ಥರ ನೀವು ಅಂಬೇಡ್ಕರ್ ರಸ್ತೆ ಅಂತ ಬರೀದಿರ ಇದು ಪಕ್ಷದಲ್ಲಿ ನಿಮ್ಮ ಅಂಗಡಿಯನ್ನು ನಾವು ಸೀಸ್ ಮಾಡ್ತೀವಿ ಇಲ್ಲ ಬಂದ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈಗಾಗಲೇ ಕೂಡ ನಮ್ಮ ಡಬ್ಲ್ಯೂ ಅವರು ಮಹೇಶ್ ಅವರು ಅಂತ ಒಬ್ಬರು ಬಂದಿದ್ದಾರೆ. ತುಂಬ ಒಳ್ಳೆಯ ಆಫೀಸರು, ಒಳ್ಳೆಯ ಎಂಪ್ಲಾಯ್ ಅವರು. ಅವರು ಬಂದ ಮೇಲೆ ಈ ನಗರಸಭೆ ಸ್ವಲ್ಪ ಚುರುಕಾಗಿದೆ. ಏನು ಈ ಅಂಗಡಿಗಳಲ್ಲಿ ಪ್ಲಾಸ್ಟಿಕ್ಕು ಮುಕ್ತ ರಾಜ್ಯವನ್ನು ಮಾಡಬೇಕು, ದೇಶವನ್ನು ಮಾಡಬೇಕಂತ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರಗಳು ಏನು ಈ ಆದೇಶ ಕೊಟ್ಟರು ಕೂಡ ಅದು ಇದುವರೆಗೂ ಪ್ರಯೋಜನ ಆಗ್ತಾ ಇಲ್ಲ. ಈಗ ಅವರು ಬಂದಿದ್ದಾರೆ. ಅವರು ಬಂದು ಒಳ್ಳೆಯ ಕಾರ್ಯರೂಪಕ್ಕೆ ಪ್ಲಾಸ್ಟಿಕ್ ಮುಕ್ತ ಮುಳುಬಾಗಲು ನಗರವನ್ನಾಗಿ ಮಾಡಬೇಕಂತ ಅವರು ಪಣ ತೊಟ್ಟಿದ್ದಾರೆ. ಅದಕ್ಕೆ ಸಾತಾಗಿ ಇಲ್ಲಿ ಒಳ್ಳೆಯ ಸೀನಿಯರು, ಒಳ್ಳೆಯ ದಕ್ಷ ಅಧಿಕಾರಿ, ನಾವೆಲ್ಲ ಹೇಳ್ತಾ ಇರ್ತೀವಿ ದ್ರೌಪದಿ ಮುರ್ಮು ಅಂತ. ಆ ಹೆಸರು ಇಡಬೇಕಂದ್ರೆ ಅವ್ರಿಗೂ ಆ ಶಕ್ತಿ ಇದೆ. ಏನೇ ಪ್ರಾಬ್ಲಮ್ ಬಂದರೂ ಕೂಡ ಆಯಮ್ಮನ್ನು ಪ್ರತಿಭಾ ಮೇಡಮ್ ಅಂತ ಹೇಳ್ಬಿಟ್ಟು ಹೆಲ್ತ್ ಇನ್ಸ್ಪೆಕ್ಟ್ರು ಅವರು ಕೂಡ ಒಳ್ಳೆಯ ಸೇವೆ ಮಾಡ್ತಾ ಇದ್ದಾರೆ. ಅವ್ರ ಜೊತೆಗೆ ಮಹೇಶ್ ಜೊತೆಗೆ ಪ್ರತಿಭಾ ಮೇಡಮ್ನವರು ಒಗ್ಗೂಡಿ ಕೆಲಸಗಳು ಮಾಡ್ತಾ ಇದ್ದಾರೆ. ಅವರು ಈಗಾಗಲೇ ಎಲ್ಲ ಅಂಗಡಿ ಮಾಲೀಕರಿಗೆ ಕೂಡ ಸೂಚನೆ ಕೊಟ್ಟಿದ್ದಾರೆ. ನೆಕ್ಸ್ಟು ಅಂಬೇಡ್ಕರ್ ಜಯಂತಿ ಒಳಗಡೆ ಎಲ್ಲ ಅಂಗಡಿಗಳು ನಾಮಫಲಕದಲ್ಲಿ ಅಂಬೇಡ್ಕರ್ ರಸ್ತೆ ಅಂತ ಬರೆಯೋದಕ್ಕೆ ಈಗಾಗಲೇ ನಮ್ಮ ಕಮಿಷನರ್ ಅವರು ಸೂಚನೆ ಕೊಟ್ಟಿದ್ದಾರೆ. 100% ಅದು ಬರೆಸ್ತಾರೆ. ಈಗ ಬಜಾರ್ಗೆ ನಿಮ್ಮ ಪ್ರಕಾರ ಸರ್ ಬಜಾರ್ಗೆ ಇತಿಹಾಸ ಇದೆ, ಅಂಬೇಡ್ಕರ್ ಅವ್ರಿಗೆ ಇತಿಹಾಸ ಇದೆ ಸರ್? ಅಲ್ಲ ಸ್ವಾಮಿ, ಈಗ ನೀವು ತಾವೇನು ಹೇಳ್ತೀರಂದರೆ ತಾಯಿನ ಇಲ್ಲ ತಂದೆನ ಹಂಗೆ ಹೇಳ್ತೀರ ನೀವು. ತಂದೆ ತಾಯಿ ಎಲ್ಲ ಸೇರಿ 135 ಕೋಟಿ ಜನ ಸೂರ್ಯ ಚಂದ್ರ ಇರೋವರೆಗೂ ಅಂಬೇಡ್ಕರ್ ಅಮರ್ ಹೈ ಅಂತ ಒಂದು ಪದ್ಧತಿ ಪ್ರತಿಯೊಬ್ಬರ ಹೃದಯದಲ್ಲೂ ಅಂಬೇಡ್ಕರ್ ಇರಬೇಕಾದ್ರೆ ಅದು ದೊಡ್ಡ ಬಜಾರ ಅಂಬೇಡ್ಕರ್ ಅಂತ ಕೇಳ್ತಿರಲ್ಲ. ಯಾವನಾದರೂ ದೊಡ್ಡ ಬಜಾರ ಅಂತ ಹೇಳಕ್ಕೆ ಇಷ್ಟಪಡ್ತಾನ? ಬಾಬಾ ಸಾಹೇಬ್ ಅಂಬೇಡ್ಕರ್ ರಸ್ತೆ ಇರಲಿನೇ ಅಂತ ಎಲ್ಲರೂ ಇಷ್ಟಪಡ್ತಾರೆ. ಈಗ ಮುಂದೆ ನಾವು ಇದನ್ನು ಒಂದು ಅವೇರ್ನೆಸ್ ಮಾಡ್ತಾ ಇದ್ವಿ. ನಿಮ್ಮ ಕಡೆಯಿಂದ ಮುಂದಿನ ದಿನಗಳಲ್ಲಿ ಏನು ಹೇಳಿದ್ರಿ? ಈಗ ನೀವು ನೆಕ್ಸ್ಟ್ ಬರೋ ಅಂಬೇಡ್ಕರ್ ಜಯಂತಿ ಒಳಗಡೆ ನಾವು ಎಲ್ಲ ಅಂಗಡಿಗಳ ಮೇಲೆ ತೆಗೆಸಿ ಅಂಬೇಡ್ಕರ್ ಬೀದಿ ಅಂತ ಬರೀತೀರಿ ಅಂತ ಹೇಳ್ತೀವಿ. ಇದು ಆಗುತ್ತಾ? 100% ಅದು ಕಾರ್ಯರೂಪದಲ್ಲಿದೆ, ಪ್ರಗತಿಯಲ್ಲಿದೆ. ಅದು ನಾವು ಮತ್ತು ಶಾಸಕರು ಎಲ್ಲ ಸಂಘ ಸಂಸ್ಥೆಗಳ ಮುಖಂಡರುಗಳು ಸೇರಿ ಅದನ್ನು ನಾವು ಶಾಸನಬದ್ಧವಾಗಿ ನಾವು ಮಾಡ್ತೀವಿ ಹೊರತು ಕಾರ್ಯಬದ್ಧವಾಗಿ ಮಾಡಬೇಕಾಗಿರೋದು ಕಮಿಷನರ್ ಅವರು, ಅವ್ರ ಕಾರ್ಯಾಂಗ. ಈ ಕಡೆ ಶಾಸಕಾಂಗ. ನಾವು ಶಾಸಕಾಂಗದ ಪ್ರಕಾರ ನಾವು ಏನು ಬೇಕೋ ಅವರಿಗೆಲ್ಲ ನಾವು ಸಪೋರ್ಟ್ ಮಾಡಿದ್ದೀವಿ. ನೆಕ್ಸ್ಟ್ ಅಂಬೇಡ್ಕರ್ ಜಯಂತಿ ಒಳಗಡೆ ಅವರು ಬರೆಯೋದಕ್ಕೆ ಬರೆಯೋದಕ್ಕೆ ಈಗಾಗಲೇ ಕಾರ್ಯ ಅದಾವೆ. ನಾನು ಆವಾಗಲೇ ಹೇಳಿದ್ನಲ್ಲ, ಎಲ್ಲ ಪ್ರಯತ್ನಗಳು ನಡೆದಿದ್ದಾವೆ, ಬರೆಸ್ತಾರೆ. ನಮಸ್ತೆ ಎಲ್ಲ ನನ್ನ ಪ್ರೀತಿಯ ಕನ್ನಡಾಭಿಮಾನಿಗಳಿಗೆ, ಕಲಾಭಿಮಾನಿಗಳಿಗೆ ನಿಮ್ಮ ಪ್ರೀತಿಯ ಶಿವಾರ ಉಮೇಶ್ ಮಾಡೋ ನಮಸ್ಕಾರಗಳು. ಕೋಲಾರದ ಸಮಸ್ತ ಬಂಧುಗಳು, ಕರ್ನಾಟಕದ ಎಲ್ಲ ಕಲಾಭಿಮಾನಿಗಳು, ಕನ್ನಡಾಭಿಮಾನಿಗಳು ಈ ಐಡಿಯಾ ನ್ಯೂಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಂಬಲಿಸಿ, ಆಶೀರ್ವದಿಸಿ, ಆನಂದಿಸಿ, ವಿವೇಚಿಸಿ, ವಿಚಾರಿಸಿ. ಐಡಿಯಾ ನ್ಯೂಸ್ ಚಾನಲ್ಗೆ ತಾವೆಲ್ಲರೂ ಕೂಡ ಚಂದರ್ರಾಜ್. ಧನ್ಯವಾದಗಳು.